ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವ್ಲಾಗ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಾನಿವತ್ತು 4 ಗಂಟೆಗೆ ಎದ್ದು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಟೆರೆಸ್ ಮೇಲಿಂದ ಕೆಳಗಡೆ ಕ್ಲೀನ್ ಮಾಡ್ಕೊಳ್ತಾ ಬಂದೆ. ಮೇಲೆಲ್ಲ ಕ್ಲೀನಿಂಗ್ ಮುಗೀತು. ಇವಾಗ 5:15 ಆಗೋಯಿತು. ಕೆಳಗಡೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ಕಡೆ ಒಂದು ರೌಂಡ್ ತೊಳೆದು ನೀರೆಲ್ಲ ಎಳೆದು ಕ್ಲೀನ್ ಮಾಡಿಕೊಂಡೆ. ತುಂಬ ಧೂಳು ಬೇರೆ ಇರುತ್ತಲ್ಲ, ಚಳಿಗಾಲದಲ್ಲಿ ಧೂಳು ಜಾಸ್ತಿ ಇರುವಾಗ ಗುಡಿಸಿ ಮತ್ತು ನೆಲ ಒರೆಸೋದಕ್ಕಿಂತ ಒಂದು ಸರಿ ತೊಳೆದ್ರೆ ಹಬ್ಬದ ಟೈಮ್ ಅಲ್ವ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಎಲ್ಲ ಕಡೆ ತೊಳಿತಾ ಇದ್ದೀನಿ. ಮೇಲ್ಗಡೆಯಿಂದೆಲ್ಲ ತೊಳ್ಕೊಂಡು ಕೆಳಗಡೆ ಬರ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ತೊಳೆದು ಈಗ ಕೆಳಗಡೆ ಗ್ರೌಂಡ್ ಫ್ಲೋರ್ ಕಡೆಗೆ ಬರ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರ್ ಕೂಡ ತೊಳೆದೆ, ಕ್ಲೀನ್ ಮಾಡೆಲ್ಲ ಆಯಿತು. ಟೆರೆಸ್ ಕೂಡ ತೊಳೆದಿದ್ದಾಯಿತು. ಹೊರಗಡೆನೂ ಕ್ಲೀನಿಂಗ್ ಆಯಿತು. ಇಲ್ಲೊಂದು ಕ್ಲೀನಿಂಗ್ ಆದರೆ ಕ್ಲೀನಿಂಗ್ ಕೆಲಸ ಮುಗೀತು. ಹಾಗೆ ಮುಂದ್ಗಡೆ ಡೋರಿಂದ ಕೆಳಗಡೆ ಇಳಿಯೋ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೂಡ ಕ್ಲೀನ್ ಮಾಡಿದ್ದಾಗೋಯಿತು. ಬೆಳಿಗ್ಗೆ 6 ಗಂಟೆ ಒಳಗೇ ಇಡೀ ಮನೆ ಕ್ಲೀನ್ ಮಾಡಿದ್ದಾಯಿತು. ಒಂಥರ ಖುಷಿ ಆಗ್ತಾಯಿದೆ. ಬೆಳಗ್ಗೆ ಬೇಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ. ಹಾಗೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಬಂದಿದ್ದೀನಿ. ಆವಾಗ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು. ಆಚೆ ಆದರೆ ಬೇಗ ಮಾಡಿಬಿಡ್ಬೋದು. ಒಳಗಡೆ ಎಲ್ಲ ಟ್ರೈಪಾಡೆಲ್ಲ ಇಟ್ಟು ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗತ್ತೆ ಅಂಥೇಳಿ ಅಲ್ಲೆಲ್ಲೂ ವಿಡಿಯೋ ಮಾಡಿಲ್ಲ. ಇಲ್ಲೆಲ್ಲ ಕ್ಲೀನಾಗಿ ಫಸ್ಟು ಗುಡಿಸ್ಕೊಂಡು ತೊಳ್ಕೊಂಡು ಆಮೇಲೆ ನೀರು ಎಳ್ಕೊಂಬಿಡ್ತೀನಿ. ಬೆಕ್ಕು ಬೇರೆ ಕೂಗಾಡ್ತಾ ಇದೆ. 4 ಮರಿ ಬೇರೆ ಇದೆ ಕೆಳಗಡೆ. ಎಲ್ಲ ಕಿತ್ತೆಬ್ಬಿಸಿ ಗಲೀಜು ಮಾಡಿಡತ್ತೆ. ಮರಳೆಲ್ಲ ಇಟ್ಟಿರ್ತೀನಿ ಅದಕ್ಕೆ. ಅದ್ರ ಕೆಳಗಡೆ ಹಾಕಿರೋ ಪೇಪರೆಲ್ಲ ಕಿತ್ತು ಎಳೆದು ಗಲೀಜು ಮಾಡ್ತಾನೇ ಇರುತ್ತೆ. ಇಲ್ಲಿ ಕಾಲಿಗೆಲ್ಲ ಮರಳು ಹಿಡಿತಾ ಇರುತ್ತೆ. ಅದಕ್ಕೆ ಒಂದು ಸರಿ ಕ್ಲೀನಾಗಿ ಗುಡಿಸ್ಕೊಂಡು ಮತ್ತೆ ನೀರು ಹಾಕಿ ಆಮೇಲೆ ಕ್ಲೀನ್ ಮಾಡಬೇಕು. ಬೆಕ್ಕಿನ ಮರಿಗಳೆಲ್ಲ ಇದ್ದಾಗಂತೂ ತುಂಬ ಕಿತಾಪತಿ ಮಾಡಿಬಿಡತ್ತೆ ಅದು ಎಲ್ಲ ಕಡೆ. 4 ಮರಿ ಕೆಳಗಡೆ ಇದೆ, 3 ಟೆರೆಸ್ ಮೇಲಿದೆ. ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿನೇ ಆಗತ್ತೆ. ಎಲ್ಲ ಹಬ್ಬನ ಹೇಗೆ ಆಚರಿಸಿದ್ರಿ? ಯಾಕೆಂದರೆ ಹೊಸ ವರ್ಷದ ಮೊದಲನೇ ಹಬ್ಬ, 2026ರ ಮೊದಲನೇ ಹಬ್ಬ ಅಲ್ವಾ ಸಂಕ್ರಾಂತಿ ಹಬ್ಬ. ಅದರಲ್ಲೂ ರೈತರಿಗೆಲ್ಲ ತುಂಬ ಒಳ್ಳೆ ಫಸಲೆಲ್ಲ ತೆಗೆದು ತುಂಬ ಖುಷಿಯಲ್ಲಿರುವಂಥ ಟೈಮಲ್ಲಿ ಮಾಡುವಂಥ ಹಬ್ಬ ಇದು. ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಬೆಂಕಿ ಎಲ್ಲ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ಹಾಯಿಸ್ಕೊಂಡು ಹೋಗ್ತಾರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸಿಟಿಯಲ್ಲಿ ಅಷ್ಟೇನಿಲ್ಲ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು, ಹಾಗೆಯೇ ದೇವ್ರ ಮನೆಯೆಲ್ಲ ಚೆನ್ನಾಗಿ ನೀಟ್ ಮಾಡಿ ಹಾರ ಎಲ್ಲ ಹಾಕಿ ಲೈಟೆಲ್ಲ ಹಾಕಿಬಿಟ್ಟು ಒಂಥರ ಚೆನ್ನಾಗಿ ರೆಡಿ ಮಾಡಿ ಪೊಂಗಲೆಲ್ಲ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕನ್ಸಿದ್ರೆ ಹೋಗಿ ಬರ್ಬೋದು. ಹಳ್ಳಿ ಥರ ಮಜಾ ಕೊಡಲ್ಲ ಈ ಹಬ್ಬ ಎಲ್ಲ. ಏನಿದ್ರು ಹಳ್ಳಿಯಲ್ಲೇ ಒಂಥರ ಮಜಾ. ಹಾಗೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ನಾನಿಲ್ಲಿ ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ. ಅಕ್ಕಿ ಮತ್ತು ಹೆಸರುಬೇಳೆನ ಹುರ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡು 1 ಲೋಟದಷ್ಟು ಹಾಲು ಆಮೇಲೆ 1 ಲೋಟ ನೀರು ಹಾಕ್ಕೊಂಡು ಬೇಯಿಸ್ಕೊಂಡೆ. ಗೆಣಸು ಕೂಡ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಖಾರ ಪೊಂಗಲ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಎಲ್ಲ ಹಾಕಿದ್ದೀನಿ. ಇದರ ರೆಸಿಪಿನ ಶೇರ್ ಮಾಡೋದಕ್ಕಾಗಿಲ್ಲ. ತುಂಬ ಗಡಿಬಿಡಿಯಲ್ಲಿ ಬೇರೆ ಇದ್ದೆ ಅಲ್ವ ನಾನು, ಅದಕ್ಕೆ ಮಾಡೋದಕ್ಕಾಗಿಲ್ಲ. ಬೆಳಗ್ಗೆ ತಿಂಡಿಗೆ ನಾನು ಪೊಂಗಲ್ ಮಾಡಿರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಅಂತ ಪೊಂಗಲ್ ರೆಡಿ ಮಾಡ್ತಾ ಇರೋದು. ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡನ್ನೂ. ಖಾರ ಪೊಂಗಲ್ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ. ಪೊಂಗಲಿಗೆ ಮಾಡೋ ಥರನೇ ಒಗ್ಗರಣೆಗೆಲ್ಲ ಹಾಕ್ಕೊಂಡಿದ್ದೆ. ನಂತರ ಊರಲ್ಲಿ ಧನುಮಡ್ಡಿ ಅಂತ ಧನುರ್ಮಾಸದಲ್ಲೇ ಮಾಡ್ತಾರೆ. ಅದಕ್ಕೆ ಜೀರಿಗೆ ಮತ್ತು ಮೆಂತ್ಯ ಎಲ್ಲ ಹುರಿದು ಪೌಡ್ರ್ ಮಾಡಿ ಹಾಕ್ತಾರೆ. ಅದನ್ನೂ ಮಾಡಿದ್ದೆ ಹಾಕಿ. ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ರೆಡಿಯಾಗಿದೆ. ಕೊನೆಯಲ್ಲಿ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಅದನ್ನ ವಿಡಿಯೋ ಮಾಡೋದಕ್ಕೆ ಮಿಸ್ ಆಗೋಯಿತು. ಗೊತ್ತಿಲ್ಲ. ಗೆಣಸು ಕೂಡ ಬೇಯಿಸಿದ್ದೀನಿ. ರಾಶಿ ಚಲೋ ಆಯ್ತು. ಸ್ವೀಟ್ ಪೊಂಗಲ್ ಹಾಕೊಂಡಿಲ್ಲ, ಅದು ಚಲೋ ಆಗಿರುತ್ತೆ. ಗೊತ್ತಿದ್ದು ಒಳ್ಳೆ ಪರಿಮಳ ಹೊತ್ತಿದ್ದು. ಸೊ ಮತ್ತು ಸ್ವೀಟ್ ಪೊಂಗಲ್ 2 ರಾಶಿ ಚಲೋ ಇದೆ. ನೀವು ಟ್ರೈ ಮಾಡ್ಬೋದು.
ಅಂಡ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಕೂಡ ಒಳ್ಳೊಳ್ಳೆ ಮಾತನಾಡೋಣ. ಹಾಗೆ ಎಳ್ಳು ಬೆಲ್ಲ ಕೊಬ್ಬರಿ ಬಾದಾಮಿ ಗೋಡಂಬಿ ಶೇಂಗಾ ಎಲ್ಲ ಹಾಕಿಬಿಟ್ಟು ಬರ್ಫಿ ಮಾಡಿದ್ದೆ. ಸಖತ್ತಾಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಪ್ರತಿನಿತ್ಯ ಒಂದು ತಿಂದರೂ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದರ ರೆಸಿಪಿಯನ್ನು ಆಲ್ರೆಡಿ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಾದರೆ ಚೆಕ್ ಮಾಡಿಕೊಂಡು ಮಾಡಿ ನೋಡಿ. ಒಂದು ಸಾರಿ ಮಾಡ್ಕೊಂಡು ತಿಂದರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಅಷ್ಟು ಚೆನ್ನಾಗಿರುತ್ತೆ. ಮಾಡೋಕ್ಕೆ ಬರೆದಿದ್ದವರು ಕೂಡ ಮಾಡ್ಬೋದು. ಅಷ್ಟು ಸುಲಭವಾಗಿರುತ್ತೆ. ಅರ್ಶಿ ಬರ್ಫಿ ಹೆಂಗೈತೆ? ಮಸ್ತ ಇದಲ್ಲ. ಒಂದು ತಿಂದರೆ ಇನ್ನೊಂದು ತಿನ್ನೋ ಅನಿಸ್ತು. ನಾನು ಆಗಲೇ 2 ಪೀಸ್ ತಿಂದೆ. ಅಪ್ಪ ನಾನು ಎಲ್ಲ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಬರ್ಫಿ. ಈ ಕಡೆ ಕಟ್ ಮಾಡಿಟ್ಟಿನಲ್ಲ ಅದೇ ತಕ್ಕ. ಹೌದು, ಈ ಸೈಡ್ ಇಟ್ಟಿನ 2 ಅದು. ಹಾಂ, ಯಾವುದು ಈ ಕಡೆ ಇನ್ನೊಂದು ಸಣ್ಣದಿದ್ದು ನೋಡೋಕೆ ತಕ್ಕ. ಯಜಮಾನ್ರಿಗಂತೂ ತುಂಬಾ ಇಷ್ಟ ಆಗಿಬಿಡ್ತು ಇದು. ಹಾಗೆಯೇ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು, ಅವ್ರಿಗೂ ಕೊಟ್ಟಿದ್ದೆ. ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ರು. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ ಖಂಡಿತ. ಹಾಗೆ ಊಟಕ್ಕೆ ಬಾಳೆ ಎಲೆ ಹಾಕಿದ್ದೀನಿ. ಇವತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಮನೆಗೆ ಬಂದಿದ್ದಾರೆ. ಹೇಮಾ ಅವ್ರನ್ನ ನಾನು 10 ವರ್ಷದ ಹಿಂದೆ USA ಮೀಟ್ ಮಾಡಿದ್ದಾಗಿತ್ತು. ಅದಾದ ನಂತರ ಇವತ್ತೇ ಮೀಟ್ ಮಾಡ್ತಾ ಇರೋದು ಅವ್ರನ್ನ. ಅವಾಗ ನ್ಯೂಯಾರ್ಕಿಗೆ ಹೋದಾಗ ಅಕ್ಕಿ ಇಟ್ಕೊಂಡ್ಬಂದಿದ್ದು. ಅದು ಅಕ್ಕಿ ಇದರಲ್ಲಿ ಫೌಂಟೇನಲ್ಲಿ ಸತ್ತೋಗ್ಬಿದ್ದೋಗಿತ್ತು, ಇಟ್ಕೊಂಡ್ಬಂದಿದ್ದು. ಅವನ್ನೆಲ್ಲ ಅಲ್ಲೋದು ತಲೆ ಮಾಡಿ ಬಿಟ್ಟಿಲ್ಲ ಅವನು. ಯಾವಾಗಲೂ ಹಂಗೆ ಅಲ್ಲ ಇರುತ್ತಲ್ಲ. ಉಪ್ಪಿನ ಋಣ ಅಂತ ಯಾರು ಮುಟ್ಟಲ್ಲ. ನಾನು ಮಾಡಿಲ್ಲ, ಹಾಕಿದ್ದೀರ ನನಗೆ ಗೊತ್ತ. ನನಗೂ ಕ್ಯಾಮ್ರಾಗೂ ಹಾಗೆ ಬರಲ್ಲ. ಫಸ್ಟ್ ಆಫ್ ಆಲ್ ಆಗ್ತಿರ್ಲಿಲ್ಲ. ನೀವೇನೋ ರೀಲ್ಸ್ ಏನೇನೋ ಮಾಡ್ಕೋತೀರಪ್ಪ. ನಾವ್ ಏನ್ ಮಾಡ್ತೀವಿ? ಈಗ ರೀಲ್ಸ್ ಮಾಡ್ತಾರಲ್ಲ ಅವರು. ಮನೆ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ರು. ಸಂಕ್ರಾಂತಿ ಸಾರಿ ಉಟ್ಕೊಂಡು ಫ್ರೆಂಡ್ ಮನೆ ಅಲ್ಲ, ಎಲ್ಲೋಗಿ ರೆಡಿ ಆಗಿದ್ರಿ? ಫ್ರೆಂಡ್ ಮನೆಯಲ್ಲ. ಈಗ ಇಲ್ಲೂ ಬೇಕಲ್ಲ ರೆಡಿ ಆಗಿ ಎಲ್ಲರೂ ಬಂದು ಸರಿ ಸರಿ. ನೆಕ್ಸ್ಟ್ ಅಪಾಯಿಂಟ್ ಮಾಡಿಕೊಟ್ಟಿದ್ದೀನಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬಂದು. 5 ವರ್ಷ 31ನೇ ತಾರೀಕು. ಈ ವರ್ಷ ಹೋಗ್ತಿದ್ದೀನ. 1 ವರ್ಷ ಪಾಪ ಕಷ್ಟ. 27 or 28 days ಅಷ್ಟೇ, ಸಾಲಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮಿಂದ ಬರುವಾಗ 1-2 ತಿಂಗಳು ಬರ್ಬೋದು. ಅದು ಬಂದಿದ್ದ ಕಾಲೇಜ್ ಚಕ್ರ ಕಟ್ಕೊಂಡೇ ಬಂದಿದ್ದಾರೆ. ಎಲ್ಲ ರಜಾ ಸಿಗಲ್ವಲ್ಲ, ಸ್ಕೂಲಲ್ಲಿ ರಜಾ ಕೊಡಲ್ಲ. ನಿಮಗೆ ಇದು ಟೈಮಲ್ಲಿ ರಜೆ ಇರುತ್ತಂತಲ್ಲ, ಫುಲ್ ಇದು ಸ್ನೋ ಎಲ್ಲ ಬಿಡೋ ಟೈಮಲ್ಲಿ. ಇವಾಗಲೇ ಅಲ್ವಾ ಸ್ನೋಫಾಲ್? ಇನ್ನೊಬ್ರು ಹೇಮಾ ಅಂತೇಳಿ USA ನಂಗೆ ಮೀಟ್ ಮಾಡಕ್ಕೆ ಬಂದಿದ್ರು. ವಿಡಿಯೋ ನೋಡ್ತಾರಂತೆ ಅವರು. ಅವ್ರ ಟೀಚರ್ ಇದ್ದಾರೆ, ಹೇಳ್ತಾರೆ. ನಿನ್ನೆ ಸ್ಕೂಲ್ ರಜಾ ಕೊಟ್ಟಿದ್ರು. ನಿಮ್ದೊಂದು 2 ಸರಿ ವಿಡಿಯೋ ನೋಡಿದೆ. ಕಾರ್ ಮೇಲೆಲ್ಲ ತುಂಬಿಕೊಂಡಿರ್ತಿದ್ರು. ಹಾಕಿದ್ರು, ಸುಮಾರು ಹಾಕಿದ್ರು. ಇವಾಗ ಎಲ್ಲಿದ್ರು ನೀವು? ಅಲ್ಲೇ ಇದ್ದೀರಾ? ಮಿಶಿಗನ್ ಸ್ಟೇಟ್. ಫಸ್ಟ್ ನಿಮ್ಮ ತಮ್ಮ ನಿಮ್ಮ ಮನೆ ಹತ್ರನೇ ಇದ್ದಿದ್ದ? ಫಾರ್ಮಿಂಟನ್ ಇತ್ತು. ಇವಾಗ ಸೌತ್ಲಿಯ ಅಂದರೆ ಮೊದಲು ನಾವು ಮಹಾಲಕ್ಷ್ಮಿ ಹೋಟೆಲ್ ಇದ್ದರೆ ನಾವು ಇವಾಗ ನೆಲಮಂಗಲಕ್ಕೆ ಹೋಗಿದ್ದೀವಿ ಅನ್ಕೊಳ್ಳಿ. ಅಷ್ಟು ದೂರ ಅದು ಹತ್ರನೇ ಇವಾಗ ಬೈಪಾಸ್ ಆದ್ಮೇಲೆ. ನಮಗೂ 20 ನಿಮಿಷ. ನಿಮಿಷ. ಇಲ್ಲಿ ಗಾಡಿ ಓಡಿಸ್ರೆ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಆಗಿಲ್ವಾ? ರೈಟ್ ಸೈಡ್ ಲೆಫ್ಟ್ ಸೈಡ್ ಕಲ್ತಿದಾರಲ್ಲ ಇದು. ಅಲ್ಲೇ ಓಡಿಸ್ತೀವಿ. ಇಲ್ಲಿ ಬಂದಾಗ ಓಡಿಸಿದ್ರೆ ಇಲ್ಲಿ ಓಡಿಸಿ. ಇಲ್ಲಿ ಓಡಿಸಿಲ್ಲ ಅವರು. 2 ವೀಲರ್ ಓಡಿಸ್ದೆ ಅಷ್ಟೇ. ಮತ್ತೆ ಸಮಾಚಾರ. ಅವ್ರು ಫುಲ್ ಕಾನ್ಶಿಯಸ್ ಆಚೆ ಮಾಡ್ಕೊಳ್ತಿದ್ದಾರೆ. ನೀವು ಆನ್ ಮಾಡಿದ ತಕ್ಷಣ ಕುಂಕುಮ ಕೊಡ್ತೀರಾ ಹೇಳಿ, ನಾ ಮಾತಾಡ್ತೀನಿ. ನಾನು ಪ್ಯಾಂಟ್ ಶರ್ಟ್ ಹಾಕೊಂಬಂದಿದ್ದೀನಿ ಅಂತಂದ್ರೆ ಕುಂಕುಮ ತಗೊಳ್ಳಲ್ಲ ಅಂತಲ್ಲ, ತಾಯಿ ಇದೆ ಇರ್ಬೋದು, ಅದನ್ನು ತಗೋತೀನಿ. ಗಾಯತ್ರಿಗೆ ಹೇಳಂಗಿಲ್ಲ, ಬೆಳಂಗಿಲ್ಲ. ನಿಂಗೆ ಎಂತ ಗಾತ್ರದಲ್ಲಿ ಎಂತ ಕೈ ಕುಂಕುಮ ಕೊಟ್ಟೆ ಕೊಡ್ತೀನಿ, ಲೇಟಾಗಿ ಕೊಡ್ತೀನಿ. ಲೇಟಾಗಿ ಕೊಡ್ತಾರೆ ಅವರು. ಬೇಗ ಕೊಟ್ಬಿಟ್ರೆ ಹೊರಟ್ಬಿಡ್ತೀರ ಆಮೇಲೆ ಅಂತ. ಅದಕ್ಕೆ ಬರೀ ಕುಂಕುಮ ಅಲ್ಲ, ವಿತ್ ಬಾಕ್ಸ್ ಕುಂಕುಮ.
ಕುಂಕುಮ ಬೇಕು ನಮಗೆ. ಭೀಮಾ ಕುಂಕುಮ. ಈಗಲೂ ಚೀಟಿ ಹಾಕ್ತಿದ್ದೀರಾ ಗಾಯತ್ರಿ ಭೀಮಾದಲ್ಲಿ? ಹಾಕಿದ್ದೀರಾ? ಅದೇ ಒಳ್ಳೇದು. ನಿಮ್ಗೆ ಒಂದೇ ಸರಿ ದುಡ್ಡು ಕೊಡುವಾಗ ಹೊಟ್ಟೆ ಉರಿ ಆಗುತ್ತೆ. ಇಷ್ಟು ಕೊಡ್ಬೇಕಲ್ಲ ಇಷ್ಟು ಕೊಡ್ಬೇಕಲ್ಲ ಅಂತ ಅದ್ರಲ್ಲಿ ಏನ್ ಬರುತ್ತಾ ಕಟ್ಟಿಲ್ವ ಒಂದ್ಸರಿ ಮಾಡಿದ್ರಲ್ಲ ಅವಾಗ. ಬಿಟ್ಬಿಟ್ಟೆ ನಾನು. ಆಮೇಲೆ ಬಿಟ್ಟೆ ನಾನು. ಈಗ ನಾವು ಹೇಮನ್ ಹಿಡ್ಕೋಬೇಕು. ಯಾಕೆ ಹೇಳಿ, ಅವತ್ತು ದುಡ್ಡು ಸಿಕ್ಕಾಪಟ್ಟೆ ನಮ್ಮ ಇಂಡಿಯನ್ Double 82 ಅಲ್ವಾ? 90 ಈಗ 90 ಈಗ 90 ಆಗಿದೆ. ನಾವು ಅದೇ ದುಡಿಯೋದು ಯೂಟ್ಯೂಬ್ ಇದೆ. ಬಟ್ ಬ್ಯಾಂಕಿಗೆ ಬಂದ್ಮೇಲೆಲ್ಲ ಕಟ್ ಆಗ್ಬರುತ್ತಲ್ಲ ನಮ್ಗೆ. ಹೌದಾ? ಎಷ್ಟು ಕಟ್ ಮಾಡ್ತಾರೆ ಟ್ಯಾಕ್ಸ್? ಮತ್ತೆ ನಮ್ಗೆ ಇವಾಗ ಟ್ಯಾಕ್ಸ್ ಅಷ್ಟೇ ಕೇಳ್ತಾರ ಅವರು. ಇಯರ್ಲಿ ಟ್ಯಾಕ್ಸ್ ಇಲ್ಲ ಅಂದ್ರೆ ಆ ಮಂತ್ ಇಂದ ಕಟ್ ಮಾಡ್ಬಿಡ್ತಾರೆ. ಕೊಡ್ಬೇಕಾ? ರಿಟರ್ನ್ ಪೇ ಮಾಡ್ಬೇಕು. ಎಷ್ಟು ಬರುತ್ತೆ ಈಗ? ಬರುತ್ತಾ ಚೆನ್ನಾಗಿ? ಒಂದ್ ರೇಂಜ್ ಬರುತ್ತೆ. ಏನು ಅಂತ ಚೆನ್ನಾಗೇನು ಬರಲ್ಲ, ಪರವಾಗಿಲ್ಲ. ಆದ್ರೂ ಪರವಾಗಿಲ್ಲ ಅಂದ್ರೆ ಎಷ್ಟು ಬರುತ್ತೆ ಇವಾಗ ಅಂತಾರೆ? ಎಷ್ಟು ಅಂತಿಲ್ಲ, ಅಲ್ಲಿ ವ್ಯೂಸ್ ಮಾಡ್ದಂಗೆ. ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ. ಮಿನಿಮಮ್ ಎಷ್ಟು ವ್ಯೂಸ್ ಆಗ್ಬೇಕು ಅಂದ್ರೆ ಒಂದು $100 ಆಗ್ಬೇಕು ಕೊಡುವಾಗ. $100 ದಾಟ್ಬೇಕು ಅಲ್ಲ? ಇಷ್ಟು ವ್ಯೂಸ್ ಅಂದ್ರೆ $100 ದಾಟುತ್ತಾ? ಈಗ $100 ಆಗಿದೆ ಈ ಮಂತ್ ನಮ್ಗೆ ಅಂದ್ರೆ ಅವರು ಪೇಮೆಂಟ್ ಕೊಡ್ತಾರೆ. $100 ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ಗೆ ಸೇರ್ಸ್ ಕೊಡ್ತಾರೆ. ಹಂಗೆ. ಇವಾಗ ಅವ್ರ ಬ್ಯಾಗ್ ಅಲ್ಲಿ ಡಾಲರ್ ಇದೆ ನೋಡುವ, ಎಲ್ಲ ರುಪೀಸೇ ಇರುತ್ತೆ. ಅವ್ರು ಇಲ್ಲಿಗೆ ಬಂದ್ಮೇಲೆ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ನಂದೊಂದ್ ಕತೆ ಅಂತ ಆಗಿತ್ತು ಗೊತ್ತಾ, ಎಲ್ಲ ಕಂಟ್ರಿಗೆ ಹೋಗ್ತೀವಲ್ಲ, ಬ್ಯಾಗ್ ಅಲ್ಲಿ ಎಲ್ಲ ಬೇರೆ ಬೇರೆ ಹಾಕೊಂಡಿರುತ್ತೆ. ಲಾಸ್ಟ್ ಟೈಮ್ ಊರಿಗೆ ಹೋಗುವಾಗ ನಾನು ಬ್ಯಾಗ್ ಅಲ್ಲಿ ಬೇರೆ ಬೇರೆ ಕಂಟ್ರಿದು, ಲಂಡನ್ ಇದೆಲ್ಲ ಹೋಗಿದ್ವಲ್ಲ, ಪ್ಯಾರಿಸ್ ಇದೆಲ್ಲ ಹೋದು ಅದೆಲ್ಲ ಇತ್ತು. ಇಂಡಿಯಾದ್ದು ಒಂದು ಇಲ್ಲ. ಇಂಡಿಯಾದಲ್ಲಿ ಇತ್ತು ಬಿಟ್ಟು ಅಮ್ಮನ ಮನೆಗೆ ಹೋಗ್ತೀನಿ. ಹೋಗುವಾಗ ಮಕ್ಳು ಏನ್ ಮಾಡಿದಾರೆ, ಬಸ್ಸಿಗೆ ಟಿಕೆಟ್ ಮೊದಲೇ ಮಾಡ್ಕೊಂಡಿದ್ದು ನಾನು. ಬಸ್ಸಲ್ಲಿ ಏನ್ ಹೇಳ್ತಿದಾರೆ, ಅಮ್ಮ ಅದ್ರ ಕೆಳಗಡೆ ಎಲ್ಲ ತಿನ್ನುವ ಬೇಕು, ಮಕ್ಕಳದ್ದು ಹೋಗಿ ಗಲಾಟೆ ಇರುತ್ತೆ, ಲೇಸ್ ಕೊಡ್ಸು ಕುರ್ಕುರೆ ಕೊಡ್ಸು ಅಂತ. ಬ್ಯಾಗ್ ನೋಡ್ತೀನಿ, ಇದು ಕರೆನ್ಸಿಯಲ್ಲಿ ಇದು ಕೊಡಕ್ಕೆ ಹೆಂಗಾಗಿದೆ, ಡಾಲರ್ ಇದೆ ನನ್ನ ಹತ್ರ, ಬೇರೆ ಬೇರೆ ಎಲ್ಲ ಇದೆ, ಬಟ್ ಇದೇ ಇಲ್ಲ, ರುಪೀಸೇ ಇಲ್ಲ. ನಾವು ಅದಕ್ಕೆ ಡಿಜಿಟಲ್ ಇದೆಯಾ ಫೋನ್ ಪೇ ಈಗ ಮೊಬೈಲ್ ಅಲ್ಲಿ ಇರುತ್ತೆ. ಬಟ್ ನಂದು ಫೋನ್ ಪೇ ಏನಾಗ್ಬಿಟ್ಟಿತ್ತು ಅಂದ್ರೆ, ನಂದು ಮೊಬೈಲ್ ನಂಬರ್ ಇವ್ರದ್ದು ಲಿಂಕ್ ಆಗ್ಬಿಟ್ಟಿತ್ತು ಇದರಲ್ಲಿ, ಆಧಾರ್ ಕಾರ್ಡ್. ಅದು ಲಿಂಕ್ ಆಗಿದ್ದಕ್ಕೆ ಏನಾಯ್ತು ಅಂದ್ರೆ, ನಂದು ಫೋನ್ ಪೇ ಬರ್ತಿದೆ, ನನ್ಗೆ ಯಾರ ಅಮೌಂಟ್ ಆದ್ರೂ ಬರುತ್ತೆ, ನಾನು ತಿರ್ಗಿ ಯಾರಿಗೂ ಹಾಕಕ್ಕಾಗಲ್ಲ. ಆ ಪರಿಸ್ಥಿತಿ ಇನ್ಕಮ್ ಇದೆ, ಅವ್ರಿಗೂ ಹಿಂಗೆ ಅಷ್ಟೇ. ನಮ್ದು ಕೊಡ್ತೀರಾ ನೀವು ಅಂದ್ರೆ ತಗೋತೀವಿ, ನಾವು ಕೊಡಲ್ಲ. ನೋಡಿ, ನೀವು ಬಾಕ್ಸ್ ಕೇಳಿದ್ಕೆ ಅವ್ರು ಡಾಲರ್ಸ್ ಕೇಳ್ತದೆ ಹೆಂಗೆ? ಅಲ್ಲ, ನಾವು ಬಾಕ್ಸ್ ಆರಾಮ್ ಕೊಡ್ತೀವಿ. ನೀವು ಬರೀ ನೀವು ಬಾಕ್ಸ್ ಡಾಲರ್ ಇಟ್ಕೊಂಡು ಓಡಾಡುವ, ನಂದು ಕಾರ್ಡ್ ಅಷ್ಟೇ, ಕ್ಯಾಪಿಟಲ್ ಒನ್. ಅಲ್ಲ, ನೀವು ಅಲ್ಲಿಂದ ಬಂದವರು. ಎಲ್ಲ ಕಡೆನೂ ಅಂಥದ್ದು ಕ್ಯಾಪಿಟಲ್ ಒನ್. ಮತ್ತೆ ಅಲ್ಲಿದ್ದಂತೂ ಯಾವ ದೇಶಕ್ಕೆ ಹೋದ್ರೂ ನಡೆಯುತ್ತೆ. ಕ್ಯಾಪಿಟಲ್ ಒನ್ ಡಾಲರ್ಸ್ ಎಲ್ಲ ಕಡೆಗೂ ಆಗುತ್ತಲ್ಲ. ನಾನು ಯೂಸ್ ಮಾಡಿದ್ದೀನಿ ಕ್ಯಾಪಿಟಲ್ ಒನ್ ಕಾರ್ಡ್, ಎಲ್ಲ ಕಡೆ ಯೂಸ್ ಮಾಡಿ. ನಾನು ಕಾರ್ಡ್ ಹಾಕ್ಸ್ಕೊಂಡು ಹೋಗಿದ್ನಲ್ಲ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ, ಸ್ವೈಪ್ ಮಾಡಿ. ನಮ್ದು ಕ್ಯಾಪಿಟಲ್ ಒನ್ ಅಂತ, ಅದು ಲಾಂಜಸ್ ಎಲ್ಲ ಕಡೆ ಸೇಮ್ ಕಾರ್ಡ್. ನಾನು ಹೋಗಿದ್ದೆ ಯುರೋಪ್. ಆದ್ರೂ ನೀವು ಬೇರೆ US ಅವ್ರು ಆಗ್ಬಿಟ್ರಿ ಅಂತ ಬೇಜಾರಿ ಅಲ್ವಾ? ಇಂಡಿಯನ್ ಆಗಿ ಬರಲ್ವಂತವ್ರು US ಆದ್ರೆ ಆದ್ರೂ ನೀವು ಮನ್ಸೆಲ್ಲ ಇಲ್ಲೇ ಇದೆಯಲ್ಲ, ಮನಸ್ಸಲ್ಲಿ ಇದ್ದಂತ ಇಲ್ಲಿರ್ಬೇಕು, ಅದು ಇಂಪಾರ್ಟೆಂಟ್. ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡೋದು? ನಮ್ಗೆ ನೀವು ಸಿಗ್ತೀರಾ? ನಮ್ಮ ಗೂಡಲ್ಲಿದೆ, ನಮ್ಮ ಅಕ್ಕಿ ಮರಿತಾ ಇರ್ತದೆಲ್ಲ, ನಾವು ವಾಪಸ್ ಹೋಗ್ಬೇಕು ತಾನೆ. 2 ದಿವಸ ಮಾತಾಡಿಸ್ತೀರಾ, ಆಮೇಲೆ ಆಯ್ತು ಹೇಮ ಟೈಮ್ ಆಯ್ತು ಹೋಗಿ. ಮೇನ್ ದೊಡ್ಡ ಅಕ್ಕಿ ಇದೆಯಲ್ಲ ಇಲ್ಲಿ, ಹಾಗೆಲ್ಲ ಮಾಡಲ್ಲ. ಆವಾಗ ಹೇಮ ಬರೋದು ಮಸ್ತ್ ಇತ್ತು. ಯಾವಾಗ? ಸ್ಕೂಲ್ ಹತ್ರ ಟೈಮ್ ಗಂಟೆ ಹೊಡ್ದಂಗೆ ಬರೋದು, ಗಂಟೆ ಹೊಡ್ದಂಗೆ ನಿಂತ್ಕೋತಾ ಇರ್ಲಿಲ್ಲ. ನಾನು ಮುದ್ದೆ ಇಟ್ಟಿದ್ದೀನಿ ಕೋಮಲ, ಮುದ್ದೆ ಸಿಗೋಗ್ಬಿಡುತ್ತೆ. ಗಾಯತ್ರಿ ಬಾಯ್ ಬಾಯ್, ಆಮೇಲೆ ನಾಳೆ ಸಿಗ್ತೀನಿ. ಅವ್ರು ಎಷ್ಟು ಸಲ ಮುದ್ದೆಗಿಟ್ಟು ಬಂದಿದ್ರು ಗೊತ್ತಾ ಕರ್ಕೊಬರಕ್ಕೆ, ಅಲ್ವಾ? ನೋಡಿ ನೆಮ್ಮದಿ ನಿದ್ದೆ ಮಾಡ್ತಾ ಇದ್ದೀನಿ. ಓಡಿನೇ ಇರ್ತಿದ್ರು. ಟೈಮ್ ಅಂದ್ರೆ ಟೈಮ್, ಗಂಟೆ ಹೊಡೆದ್ರೆ ಹೆಂಗೆ ಸ್ಕೂಲ್ ಗಂಟೆ ಹೊಡಿತಾರೆ ಹಂಗೆ 2 ನಿಮಿಷ ನಿಂತ್ಕೋತಾ ಇರ್ಲಿಲ್ಲ. ಎಕ್ಸ್ಟ್ರಾ ಮುದ್ದೆ ಸಿಗೋಗುತ್ತೆ. ನಾವೆಲ್ಲಾದ್ರೆ ಒಂದು ಗ್ರೂಪ್ ಅಲ್ಲಿ ಹೋಗ್ಬಿಡ್ತಿದ್ವಿ. ರಂಜಿನಿ, ಕೋಮಲ, ನಾನು, ನಂತರ ಯಾರು ಇವರು ರಾಜಿ, ಶರ್ವಾಣಿ ಫಸ್ಟ್ ನಮ್ಗೆ ಮಾತಾಡಿದ್ವಿ. ಶರ್ವಾಣಿ ನಾವೆಲ್ಲ ಹೋಗಿದ್ದು, ಇದು ಫನ್ ವರ್ಲ್ಡ್ಗೆ ಹೋಗಿದ್ವಲ್ಲ, ಅದೇ ನೆನಪು ಅಷ್ಟು. ನೀವು ಮಿಸ್ ಆಗಿದ್ರಿ ಎಲ್ಲ ಫನ್ ವರ್ಲ್ಡ್? ನಾನು ಬಂದಿರ್ಲಿಲ್ಲ. ನೀವು ಬಂದಿರ್ಲಿಲ್ವಾ? ಪ್ಲಾನ್ ಮಾಡಿದವ್ರೆ, ನಾವು ಹೋಗ್ಲೇ ಇಲ್ಲ, ಬರ್ಲಿಲ್ಲ. ಏನೋ ಪ್ರಾಬ್ಲಮ್ ಆಯ್ತಾ ನನ್ಗೆ ಬಿಂದನ್ ಹುಷಾರ್ ತಪ್ಪಿಟ್ಟ, ಜ್ವರ ನಮ್ಗೆ ಬಂದಿತ್ತು. ಇವ್ರ ತಂಗಿ ಒಂದು ಮದುವೆ ಟ್ರಿಪ್ ಸಾಕತ್ತಿತ್ತು. ಶ್ವೇತಾ ಒಳ್ಳೆ ಸುದ್ದಿ ಹೇಳ್ತಾ ಹೋಗಿ ಬಂದಿದ್ದು ಚೆನ್ನಾಗಿತ್ತು.
ನೋಡಿ ಅದು 9 ವರ್ಷ ಇವರಂತೂ ಅವ್ರ ಅಮ್ಮನ ಮನೆ ತುಂಬಾ ಕರೆದಿದ್ರು ಹಾ ಹಾಸನಕ್ಕೆ. ಅದು ಬನ್ನಿ ಬನ್ನಿ ಅಂತ. ಬೇರೆ ಬೇರೆ ಪಾತ್ರೆ ಇದೆ ಗಾಯತ್ರಿ, ಅಡಿಗೆ ಮಾಡ್ಕೊಡ್ತೀವಿ. ಇವ್ರು ತಿನ್ನಲ್ವಲ್ಲಪ್ಪ ನಾನ್ ವೆಜ್, ಅದಕ್ಕೆ ಅಂದೆ ಬನ್ನಿ ಗಾಯತ್ರಿ ನಮ್ಮಮ್ಮ ಓಪನ್ ಮಾಡದಿರೋ ಪಾತ್ರೆನೇ ಸುಮಾರಿದಾವೆ ತೆಗೆದ್ರಾಯ್ತು ಅಂತ. ನಿಮ್ಗೆ ಬೇರೆ ಕೊಡ್ತೀವಿ, ಅಲ್ಲಿ ಪಾರ್ಕ್ ಇದೆ ತುಂಬಾ ಹೇಳಿದ್ರು. ಅವ್ರ ಟೈಮೇ ಆಗಿಲ್ಲ ಮತ್ತೆ. ಇವರೆಲ್ಲ ಬಂದಿದ್ರು ರಾಜಿ ಎಲ್ಲ ಲಾಸ್ಟ್ ಇಯರ್ ಎಲ್ಲ, ಅದಕ್ಕೂ ಲಾಸ್ಟ್ ಇಯರ್ ಕರ್ಕೊಂಡು ಹೋಗಿದ್ದೆ ಹಾಸನಾಂಬೆ ಬಸ್ಸಲ್ಲಿ ಹೋಗಿ. ನಾನು ಹಾಸನ ಲಾಸ್ಟ್ ಇಯರ್ ಅದಕ್ಕೂ ಲಾಸ್ಟ್ ಇಯರ್ ಹೋಗಿದ್ದೆ. ಹೌದಾ 2 ಇಯರ್ ಹೋದ ವರ್ಷ, ಈಗ ಮೊನ್ನೆ ಎಲ್ಲ 2 ಇಯರ್ಸ್ ಆಯ್ತು ಕರ್ಕೊಂಡು ಹೋಗಿ. ಬಸ್ಸಲ್ಲಿ ಹೋಗಿದ್ವಿ ಬೆಳಗ್ಗೆ ಹೋಗಿ ನನ್ ಬೆಕ್ಕು ನಿಮ್ಮನ್ನ ಮಾತಾಡ್ಸ ವಾಪಸ್. ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಿ. ಚಿಕನ್ ಕೊಡಿಸಿ ಅಂತ ಇವ್ರ ಮನೇಲಿ ಏನು ಕೊಡಲ್ಲ, ಬರೀ ಹಾಲು ಕೊಡ್ತಾರೆ. ಅದು ನಮ್ಮಿಬ್ರದ್ದು ಸ್ಮೆಲ್ ಹೋಗಿದೆ, ಅದಕ್ಕೆ ಕೇಳ್ತಾ ಇದೆ ಕೊಡ್ಸಿ ಕೊಡ್ಸಿ ಅಥವಾ ಕಬಾಬ್ ಕೊಡಿ ಅಂತ ಕೇಳ್ತಿದ್ದೆ ಪಾಪ. ಕೇಳ್ತಾ ಇದೆ ಅದು. ಇಲ್ಲ ಬೇಡ ಬೇಡ ಹೇಳ್ಬಿಟ್ಟಾಯ್ತು. ಗಾಯತ್ರಿ ಆಮೇಲೆ ಹೆಂಗೋ ಹಾಲು ಹಾಕ್ತಿದ್ದಾರೆ, ನೀವು ಅಪರೂಪಕ್ಕೆ ಬಂದಿರೋರು. ನಾವು ಸಸ್ಯಾಹಾರಿ ಆಗ್ಬಿಟ್ಟಿದೀವಿ ಅಂತ ಪ್ಯೂರ್ ವೆಜಿಟೇರಿಯನ್. ನಾವು ತಿನ್ನೋದೆಲ್ಲ ತಿನ್ನತ್ತೆ. ತಿಂತಾ ಐಸ್ ಕ್ರೀಮ್ ತಿಂದ್ರು ತಿನ್ನತ್ತೆ. ಓ ಆಮೇಲೆ ತಿಂದ್ಬಿಟ್ಟು ಸ್ಟಿಕ್ ಇಟ್ಬಿಟ್ರು ಅವಾಗಿನ ಎಕ್ಕೋದತ್ರ. ಮಕ್ಳು ಚಾಕ್ಲೇಟ್ಸ್ ಅಂತ ತಿಂದ್ರೆ ಅದು ನೋಡ್ತಾ ಇರತ್ತೆ ಕೊಡ್ಲಿ ಅಂತೆ. ಇಲ್ಲ ಅದು ನಾವು ಹೆಂಗ್ ಯಾರ ಮನೇಲಿ ಸಾಕಿರ್ತಾರ, ನಾಯಿ ಅಷ್ಟೇ. ಹೌದು ನಾವು ಯಾವ ಭಾಷೆ ಮಾತಾಡ್ತೀವಿ ಅವರು ಕೂಡ ಅದೇ ಬರ್ತಾರ ಭಾಷೆ. ಪ್ರಾಣಿಗಳಿಗೆ ಬುದ್ಧಿ ಇಲ್ಲ ಅಂತಾರೆ, ನಿಜ. ಅವ್ರಿಗೆ ಇರೋಷ್ಟು ಬುದ್ಧಿ ನಮ್ಗೆ ಇಲ್ಲ. ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಈಗ ಕೆಲವ್ರು ಹೇಳ್ತಾರೆ ಹೊರಗಡೆ ಇದೇ ಕೊಡ್ಬೇಕು, ಅದಕ್ಕೆ ನಾನ್ ವೆಜ್ ಅದಿದೆ ಕೊಡ್ಬೇಕು, ಹಂಗೇನಿಲ್ಲ. ನಾವ್ ಏನ್ ತಿಂತೀವೋ ಅದು ಕೊಟ್ರೆ ಅವರು ಹಂಗೆ ರೂಢಿ ಮಾಡ್ಕೊಬಿಟ್ಟಿರ್ತಾರೆ. ಕೆಲವರು ಆಕ್ಚುಲಿ ನಾನ್ ವೆಜ್ ಹಾಕಲ್ಲ ಗೊತ್ತಾ, ಕಚ್ಚೋದ್ ಕಲ್ತು ಬಿಡ್ತವೆ ಅಂತ, ಸ್ವಲ್ಪ ಫೆರೋಷಿಯಸ್ ಆಗುತ್ತೆ ಅಂತ ಹಾಕಲ್ಲ. ನಾನ್ ವೆಜ್ ವೆಜ್ಜಲ್ಲೇ ಬೆಳೆಸ್ತಾರೆ. ಕೋಮಲಂಗೆ ಎಷ್ಟು ಕಷ್ಟ ಕೊಟ್ಟಿದ್ದೇನೆ ಪಾಪ ನಾನು. ಏನಕ್ಕೆ ನಾನ್ ವೆಜ್ ತಿನ್ಬೇಡಿ ತಿನ್ಬೇಡಿ ಅಂತ. ಗಾಯತ್ರಿ ದಿನ ಬಿಟ್ಬಿಡಿ ಕೋಮಲ, ಬಿಟ್ಬಿಡಿ ಕೋಮಲ. ಗಾಯತ್ರಿ 4 ಪೀಸ್ ಸುಮ್ಮನೆ ರೀ ನೀವು. ಅವ್ರು ಲಾಸ್ಟ್ಗೆ ನನ್ನ ಕೈಲಿ ಆಗಲ್ಲ ನಿಮ್ಮನ್ನು ಬಿಡ್ಸಕ್ಕೆ, ಬಿಡಿ ಅಂತ ತಿನ್ಕೊಳ್ಳಿ ನೀವು 4 ಪೀಸ್. ಯಾವಾಗ ಅಪರೂಪ ತಿಂತೀವಿ ಗಾಯತ್ರಿ, ನೀವು ಹಿಂಗೆ ಹೇಳಿದ್ರೆ ಹೆಂಗೆ? ಅವ್ರದ್ದು ಐಡಿಯಾ ಏನೋ ಗೌಡ್ರು ಹಿಂಗೆ ತಿಂತಾರಲ್ವ ಅಂತ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಹೆಂಗೆ ತಿಂತೀನಿ ಅಂತ. ಕುತ್ಕೊಂಡು ಬಂದು ಅಂತ ಹೇಳ್ತೀವಿ. ಹಾಲು ನಿಮ್ಮ ನೋಡಿ ಮಾತಾಡಿಸ್ತಿರೋದು, ಅದು ನೋಡಿ ಹೆಂಗೆ ನೋಡ್ಕೊಂಡು ಮಾತಾಡಿಸ್ತದೆ. ಉಳ್ಕೊಳ್ಳಿ ಅಂತ ಹೇಳ್ತಾ ಇದೆ ಇಲ್ಲ. ಆಹಾ ಅಷ್ಟೇ. ಆಮೇಲೆ ಸಾರಿ ಚಿನ್ನ, ಟೈಮ್ ಈಸ್ ವೆರಿ ಪ್ರೆಷಸ್. ರೋಡ್ ನೋಡ್ಕೊಂಡು ಬರೋಬ್ಬರ ಇರ್ತೀರ, 10 ನಿಮಿಷ ಓಡಾಡ್ಕೊಂಡು ಬರುವ, ಆಮೇಲೆ ಕುಂಕುಮ ಕೊಡ್ತೀನಿ. ಬರಲ್ಲ ಅದು, ಬೇಡ ಅಂತೇಳಿ ಸೈಲೆಂಟಾಗಿ ಹೋಗ್ತಾ ಇದೆ. ಅದ್ರ ಪಾಡಿಗೆ ದೊಡ್ಡ ಅದಕ್ಕೆ ಕೆಳಗಡೆ ಮರಿ ಇದೆ. ಅದು ಹೆಂಗಂದ್ರೆ ಇದು ಬಂದಿದೆ, ಇನ್ನೊಂದು ವೈಟ್ ಕಲರ್ ಬೇಕಿದೆ ನಮ್ದು. ಅದಕ್ಕೆ ಇದು ಬಂದ್ರೆ ಅದಕ್ಕಾಗಲ್ಲ, ಅದು ಬಂದ್ರೆ ಇದಕ್ಕಾಗಲ್ಲ. ವಾ ಇದು ಬಂದ್ರೆ ಅದು ಇದು ಗಲಾಟೆ ಮಾಡ್ಕೊಳ್ತಿದ್ರು, ಇವಾಗ ಗಲಾಟೆ ಇಲ್ಲ. ಇದು ಮರಿ ಕಟ್ಕೊಂಡು ಬಂತಲ್ಲ, ಅದಕ್ಕೆ ಇದು ಈ ಮನೆಯಿಂದ ಅದು ಅತಿಕ್ರಮಣ ಮಾಡ್ಕೊಂತ ಅನಿಸ್ತು. 3 ದಿವಸ ಅದು ಕಾಂಪೌಂಡ್ ಮೇಲೆ ಕೂತ್ಕೊಂಡ್ಬಿಟ್ಟು ಬರೀ ಗಲಾಟೆ ಮಾಡು, ಇಡೀ ಊರಿಗೆ ಕೇಳೋದು ಕಿಚ್ಚೋದು, ಯಾರೋ ಕಳ್ಳರು ಬಂದಿದ್ದಾರೆ ಮನೆ ಸೇರ್ಕೊಂಡಿದ್ದಾರೆ ಅಂತ. ಹಿಂಗೆ ಫೈಟಿಂಗ್. ಆಮೇಲೆ ಸಿಕ್ ಬಂದು ನನ್ನ ಗಾಡಿ ಇದು ಸೀಟ್ ಎಲ್ಲ ಹಿಡಿದು ಇದು ಮಾಡೋದು. ಅದ್ರಲ್ಲಿ ನಾನು ನೋಡಿದ ತಕ್ಷಣ ಅದು ಓಡಿಸೋ ಅನ್ನೋ ಥರ ಮಾಡ್ತಿತ್ತು. ಆಮೇಲೆ ಕಾರಿನ ಮೇಲ್ಗಡೆ ಎಲ್ಲ ಹೋಗಿ ಕೂತ್ಕೊಳ್ಳೋದು. ಒಂದ್ ದಿವಸ ಅಂತ ಇವರು ಕಾರ್ ಬಿಟ್ಕೊಂಡು ಹೋಗ್ತಿದ್ದಾರೆ, ನಾನು ಕೂಗ್ತಾ ಇದ್ದೀನಿ ಮೇಲೆ ಬೇಕಿದೆ ಈಗ ಬಿದ್ದು ಆಕ್ಸಿಡೆಂಟ್ ಆಗ್ಬಿಟ್ರೆ ಅಂತೇಳಿ. ಹಂಗೆ ಬಂತಪ್ಪ ಓಡಿ, ಅದನ್ನ ಸ್ಟ್ರೈಕ್ ಮಾಡಿಬಿಟ್ಟಿತ್ತು 1 ವಾರ. ಇದು ಮುಂಚೆ ನಮ್ಮ ಮನೇಲೆ ಇತ್ತು, ಅದು ಬರೋಕ್ಕಿಂತ ಮುಂಚೆ. ಇದು ಅದು ಬಂತು ಅಂತ ಇಬ್ರು ಜಗಳಾಗಿ ಇದೊಂದು 5-6 ತಿಂಗಳ ಮನೆ. ನಾಯಿ ಏನಾಯ್ತು? ಒಂದು ನಾಯಿದು ವಿಡಿಯೋ ಹಾಕಿದ್ರಲ್ಲ, ನಾಯಿನ ಸಾಯಿಸ್ಬಿಟ್ರು. ಅಂದ್ರೆ ಅದು ಏನಾಗಿತ್ತು ಅಂದ್ರೆ, ಒಂದ್ ದಿವಸ ಮುಂಚೆ ನಮ್ಮ ಮನೆಯಲ್ಲಿ ಯೋಗ ಕ್ಲಾಸಿಗೆ ಬರೋರು ಮೇಡಮ್ ಯಾರೋ ಓಡಾಡ್ತಿದ್ದಾರೆ ಅಂತ ಹೇಳಿದ್ರು ನನಗೆ. ಅವ್ರು ಡೋರ್ ಹಾಕೊಂಡ್ಬಿಟ್ಟು ಅಡ್ಕೊಂಡ್ಬಿಟ್ಟಿದ್ರು. ನಾನು ಯಾರೋ ಹಿಂಗೆ ಸುಮ್ಮನೆ ಅಂತ ಓಡಾಡಿರ್ತಾರೆ ಅಂತ ಹೇಳಿ, ಇಲ್ಲ ಮ್ಯಾಮ್ ಡೋರ್ ಯಾರು ಬರೋದ್ರೊಳಗೆ ಓಪನ್ ಮಾಡಿಬಿಡಿ, ಸೇರ್ಕೊಂಡ್ಬಿಟ್ರೆ ಮನೇಲಿ ಏನು ಮಾಡ್ತೀರಾ, ಕಳ್ಳ ಸೇರ್ಕೊಂಡ್ರೆ ಅಂತ ಹೇಳಿದ್ರು.
ಅಂದರೆ ಡೌಟ್ ಇತ್ತು, ಒಂದು 8-10 ಸರಿ ಮನೆಗೆ ಹತ್ರ ಓಡಾಡಿದ್ದಾರೆ. ಅದಾದಮೇಲೆ ಅದೇ ದಿವಸನೇ 10 ಗಂಟೆ ಒಳಗಡೆ ಕೆಳಗಡೆ ಒಂದು 2 ರೋಡ್ ಕೆಳಗಡೆ ಕಳ್ತನ ಆಗಿದೆ. ಆವಾಗ ಯಾರೋ ಇಲ್ಲಿ ಓಡಾಡಕ್ ಕೊಡ್ತಿರ್ಲಿಲ್ಲ, ಅವ್ನ ಮನೆ ಹತ್ರ ಯಾರಿಗೂ ಬರಕ್ ಕೊಡ್ತಿರ್ಲಿಲ್ಲ, ಗಲಾಟೆ ಮಾಡ್ತಿದ್ದ. ಅದು ಈ ಡ್ರಿಂಕ್ಸ್ ಬಾಟ್ಲ್ ಇರುತ್ತಲ್ಲ ಅದನ್ನ ಒಡೆದು ಅವ್ನ ಹೊಟ್ಟೆ ಚುಚ್ಚಿದ್ದಾರೆ. CCTV ಕಾಣಿಸಿರ್ತದೆ. ಅವ್ನ ಪಾಪ ಮನೆಗೆಲ್ಲ ಬಂದಿದ್ದ, ಬ್ಲಡ್ ಎಲ್ಲ ಆಗಿತ್ತು. ನಾವು ಅದೇ ಟೈಮಲ್ಲಿ ಮನೆಗಿಲ್ಲ, ಊರಿಗೆ ಹೋಗ್ತೀವಿ. ಮತ್ತೆ ಅವನು ಅಲ್ಲೊಂದು ಮನೆ ಇದೆ, ಅಲ್ಲೂ ಹೋಗಿದ್ದಂತೆ, ಅಲ್ಲೂ ಅವರು ಇರಲಿಲ್ಲ. ಆಮೇಲೆ ಸಾಯುವಾಗ ಹಿಂದಿನ ರೋಡಲ್ಲಿ ಹೋಗಿ ಸತ್ತಿದ್ದಾರಂತೆ. ಹೆಚ್ಚಾಗಿ ಬೆಕ್ಕು ನಾಯಿ ಮನೇಲಿ ಸಾಯಿಲ್ಲ. ನಮ್ದು 3 ಬೆಕ್ಕು ಸತ್ತೋಯ್ತಲ್ಲ, ಅವಾಗ ಮನೆಗೆ ಎತ್ಕೊಂಡು ಬಂದ್ರು ಇರ್ತಿರ್ಲಿಲ್ಲ, ಸೀದಾ ಕೆಳಗಡೆ ಹೋಗಿ ಬೆಡ್ ಸಂದಿಗೆ ನಡ್ಕೊಳ್ತಿತ್ತು. ಅಂದ್ರೆ ಮನೆಯವ್ರಿಗೆ ಬೇಜಾರಾಗಬಾರ್ದು ಅಂತ ಸಾಯದಂತೆ, ಅದು ದೂರ ಹೋಗಿ ಸಾಯ. ಹೌದು, ನಮ್ಮ ನಾಯಿನೂ ಆಚೆನೆ ಸತ್ತೋಗಿತ್ತು, ಗೇಟಿಂದ ಆಚೆನೆ, ಒಳಗಡೆ ಸತ್ತೋಗಿರ್ಲಿಲ್ಲ. ಅದು ಒಂದ್ ರೌಂಡ್ ವಾಕ್ ಮಾಡ್ತಾ ಮಾತಾಡೋದು, ನಿದ್ದೆ ಬಂದೋಗಿದೆ ಪಾಪು. ಜೆಟ್ಲಾಗ ಎಷ್ಟು ದಿವಸ ಇತ್ತು? 2 days. ಅವ್ರಿಗೆ ಮನೆನೇ ತೋರಿಸಿ ನಿದ್ದೆ ಹೋಗುತ್ತೆ, ಮನೆನೇ ನೋಡಿಲ್ಲ ಅಲ್ಲ ಅವರು. ಬನ್ನಿ ಮನೆ ತೋರಿಸ್ಬೇಕು ಅಷ್ಟು, ಆಮೇಲೆ ರೋಡ್ ಒಂದ್ ರೌಂಡ್ ಏರಿಯಾ ನೋಡ್ಕೊಂಡು ಬನ್ನಿ. ಹೋಗ್ತೀರಾ ಏರಿಯಾ ನೋಡಕ್ಕೆ? ಕೋಮಲ ಮೇಲ್ ತೊಂದ್ರೆ ನನಗಿಲ್ಲಪ್ಪ, ಅವ್ರನ್ನ ಕೇಳ್ತಾ ಇದೀನಿ, ತೋರಿಸ್ತಾ ಇದ್ರಲ್ಲ. ನನಗೇನು ತೊಂದರೆ ಇಲ್ಲ, ಅರ್ಜೆಂಟ್ ನೋಡ್ದೆ. ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, US-ಅಲ್ಲಿ ನೋಡಿದ್ದು ಅಷ್ಟೇ, ಚಿಕ್ಕವಳಿದ್ದ. ಅವಳು ನನ್ನನ್ನು ಮರೆಯಂಗೇ ಇಲ್ಲ ಅಲ್ವಾ ಅರಸೆ? ಯಾರು ಆಂಟಿ ಹೇಳು? ಕೋಮಲ ಆಂಟಿನೇ. ಫ್ರೆಂಡ್ಸ್ ಜೊತೆಗೆ ಹರಟೆ ಹೊಡಿತಾ ಇದ್ದರೆ ಟೈಮ್ ಕಳೆದಿದ್ದೇ ಗೊತ್ತಾಗಲ್ಲ. ಒಂಥರ ತುಂಬ ಖುಷಿಯಾಯಿತು ಮಾತ್ರ. ಇಬ್ಬರು ತುಂಬ ವರ್ಷದ ಮೇಲೇ ಮೀಟ್ ಆಗ್ತಿರೋದು. ಆರುಷಿ ಚಿಕ್ಕವಳಿರುವಾಗ ಕೋಮಲ ಅವರೆಲ್ಲ ಯೋಗ ಕ್ಲಾಸಿಗೆ ಬರ್ತಾಯಿದ್ರು ನಮ್ಮ ಮನೆಗೆ. ಆರುಷಿನ ಚಿಕ್ಕವಳಿರುವಾಗ ಅವರಿಗೆ ಎಷ್ಟು ಎತ್ತಾಡಿಸಿದ್ದಾರೆ. ಮತ್ತು ಆರುಷಿ ಚಿಕ್ಕ ಪಾಪು ಇದ್ದಾಗ ನನಗೆ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬರೋಕ್ಕಾಗ್ತಿರ್ಲಿಲ್ಲ, ಅವರೇನೆ ಖುಷಿನ ಕರ್ಕೊಂಡು ಬರ್ತಾಯಿದ್ರು ಮನೆಗೆ. ಖುಷಿ ಅಂತೂ ಅವ್ರನ್ನ ತುಂಬಾ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ಯಾಕೆಂದರೆ ಚಿಕ್ಕವಳಿರುವಾಗ ತುಂಬ ಸರಿ ಅವರು ಗಾಡಿಯಲ್ಲಿ ಕರ್ಕೊಂಡು ಬಂದು ಮನೆಗೆ ಬಿಡ್ತಾ ಇದ್ರಲ್ಲ, ಅದಕ್ಕೋಸ್ಕರ. ಹಾಗೆ ತುಂಬ ಹರಟೆ ಹೊಡೆದ್ವಿ, ಹಳೆ ನೆನಪುಗಳೆಲ್ಲ ಎಷ್ಟೊಂದು ಮೆಲುಕು ಹಾಕಿದ್ದಾಯಿತು, ಮಾತಾಡಿಕೊಂಡು ತುಂಬ ಚೆನ್ನಾಗಿತ್ತು ಮಾತ್ರ. ಹೇಗೆ ದಿನ ಕಳೀತು ಅಂತಲೇ ಗೊತ್ತಾಗಿಲ್ಲ. ಇನ್ಯಾವಾಗ ಮೀಟ್ ಆಗ್ತೀವೋ ಗೊತ್ತಿಲ್ಲ. ಅವರು USA ಹೊರಟೋಗ್ಬಿಡ್ತಾರೆ ಹೇಮಾ ಅವರು. ಇನ್ನೂ ಎಷ್ಟು ವರ್ಷದ ಮೇಲೆ ಮೀಟ್ ಆಗ್ತೀವೋ ಏನೋ. 10 ವರ್ಷದ ನಂತರ ಮೀಟ್ ಆಗಿರೋ ಒಂದು ಖುಷಿ ಇದೆಯಲ್ಲ, ಅದನ್ನ ಹೇಳ್ಕೊಳಕ್ಕಾಗಲ್ಲ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.